ಹೊಂದಿರುವಂತಹ ಹೆಮ್ಮೆ ಶಿಕ್ಷಣ ಸಂಸ್ಥೆ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್. ನನಗೆ ತಿಳಿದ ಮಟ್ಟಿಗೆ ಮೊದಲನೇ ಬಾರಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜಿಸಿದಂತ ಏಕೈಕ ಶಿಕ್ಷಣ ಸಂಸ್ಥೆ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ನನ್ನ ಜೊತೆನೆ ಯಾವಾಗಲೂ ನಾನು ಕರೆದಾಗ ಒಂದೇ ಫೋನ್ನಲ್ಲಿ ಬಂದು ಗಾನ ಸುದೆಯನ್ನ ಸುರಿಸಿ ಭಾವಗೀತೆ ಭಕ್ತಿಗೀತೆ ಮಕ್ಕಳಲ್ಲಿ ಹುಮ್ಮಸ್ಸು ಮೂಡಿ ಮರುದಿವಸ ಅವರ ಅಭ್ಯಾಸದಲ್ಲಿ ಮತ್ತಷ್ಟು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುವಂಗ ಮಾಡಿದಂತಹ ಕೀರ್ತಿ ನನ್ನೆಲ್ಲ ಸ್ನೇಹಿತ ಗಾಯಕರಿಗೆ ಸಲ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಿರಣ್ ಪೂಜಾರಿ ಅವರು ವೇದಿಕೆಗೆ ಆಗಮಿಸಬೇಕು. ಖ್ಯಾತ ಗಾಯಕ ಆನಂದ್ ಹರವಾಡ್ ಅವರು ವೇದಿಕೆ, ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು, ಪಾಲಕರು, ಆಧಾರ ಸ್ತಂಭಗಳು, ಮಾಲೀಕರು, ಖ್ಯಾತ ಗಾಯಕರು ಮನೋಜ್ ಅಯ್ಯರ್ ಅವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ನನ್ನ ನೆಚ್ಚಿನ ಹೆಮ್ಮೆಯ ಸಹೋದರ ತಮ್ಮ ಸೋಮದರ ಕಂಠಣದಿಂದ ಮುಂದೆ ಕುಳಿತಂತಹ ಜನರನ್ನ ಕಲ್ಪನಾ ಲೋಕದಲ್ಲಿ ಕರೆದೊಯ್ಯುವಂತಹ ಚಾತುರ್ಯ ಹೊಂದಿದವರು ಮಡಿವಾಳ ಮಾಕೊಂಡವರು ವೇದಿಕೆಗೆ ಆಗಮಿಸಬೇಕು. ನನ್ನ ನೆಚ್ಚಿನ ಸಹೋದರಿ, ಅವ್ರ ಬಗ್ಗೆ ಅಂತೂ ಹೇಳಕ ಮಾತುಗಳೇ ಸಾಕಲ್ಲ, ಅಷ್ಟೊಂದು ಖ್ಯಾತ ಗಾಯಕಿ, ಮೂಲತಃ ಬೆಳಗಾವಿಯರು ಸಹೋದರಿ ಮೀನಾಕ್ಷಿ ಮೇತ್ರಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ನನ್ನೊಡನೆ ಸುಮಾರು 8 ವರ್ಷಗಳ ಕಾಲ ಸೇವೆಯನ್ನು ಸಾಧಿಸಿ ಪ್ರಸ್ತುತ ಅವರು ಕೂಡ ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ, ಆದರೂ ಕೂಡ ಹವ್ಯಾಸಿ ಹಾಡುಗಾರರಾಗಿ 18 ವರ್ಷಗಳಿಂದ ನನ್ನ ಜೊತೆಗೆ ಇರುವಂತಹ ಇನ್ನೋರ್ವ ಸ್ನೇಹಿತ ಶ್ರೀ ಟಿವಿ ತಿಪ್ಪಣ್ಣ ಪಲ್ಯದ ಗುರುಗಳು, ನಾಡಿಗೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಶಾರ್ಟ್ ಮೂವಿಗಳ ಮೂಲಕ ಫೇಮಸ್ ಆದವರು ತಿಪ್ಪಣ್ಣ ಪಲ್ಯದ ಗುರುಗಳು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ನಮ್ಮೆಲ್ಲರ ಸಂತೋಷ್ ಗೊಬ್ಬೆ ಅವರಾಗಿರ್ಬೋದು, ಶಂಕರ್ ಜತ್ತಿ ಅವರಾಗಿರ್ಬೋದು, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರೇ, ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಪಾಲಕರಾಗಿರ್ಬೋದು, ಎಲ್ಲ ತಾಯಂದ್ರೆ ಹಾಗೂ ಸಹೋದರರೇ, ಹಾಗೂ ಎಲ್ಲ ಮಾಧ್ಯಮ ಮಿತ್ರದವರೇ, ಹಾಗೂ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರೇ, ಈಗಾಗಲೇ ಸರ್ ಹೇಳಿದ್ರು ಜ್ಞಾನಸಿರಿ ಕಾರ್ಯಕ್ರಮ ಒಂದು ಅಚ್ಚುಕಟ್ಟಾಗಿ ಬೇರೆ ಬೇರೆ ರಂಗದಲ್ಲಿ, ಒಂದು ಶೈಕ್ಷಣಿಕ ರಂಗದಲ್ಲಾಗಿರ್ಬೋದು, ಬೇರೆ ಬೇರೆ ತಮ್ಮ ಸಾಮಾಜಿಕ ಇದರಲ್ಲಿ ತಾವೇ ಗುರುತಿಸಿ ಒಂದು ಪ್ರಶಸ್ತಿಯನ್ನು ನೀಡುವ ಮೂಲಕ ಬೇರೆ ಬೇರೆ ಸಂಸ್ಥೆಗಳು ಕೆಲಸ ಮಾಡಕತ್ತಾವ. ಇಂಥ ಸಂದರ್ಭದಲ್ಲಿ ಈ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ನ ಅಧ್ಯಕ್ಷರಾದಂಥ ಸುರೇಶ್ ಜತ್ತಿ ಅವರು ತಮ್ಮ ಶಿಕ್ಷಣ ಸಂಸ್ಥೆಯಿಂದ ಜ್ಞಾನಸಿರಿ ಅಂತೇಳಿ ಸುಮಾರು ಹಲವರಿಗೆ ಒಂದು ಜ್ಞಾನಸಿರಿ ಪ್ರಶಸ್ತಿ ನೀಡುವ ಮೂಲಕ ಈ ಶಿಕ್ಷಣ ಸಂಸ್ಥೆ ಮತ್ತಷ್ಟು ಒಂದು ಉತ್ತೇಜನ ಹೆಮ್ಮರವಾಗಿ ಬೆಳಲಿಕ್ಕೆ ಒಂದು ಪ್ರೇರಣೆ ಆಗ್ತದೆ. ಒಂದು ಹೆಜ್ಜೆ ಇಡಲಿಕ್ಕೆ ಒಂದು ಮುಂಚೆಯಲ್ಲಿ ಒಂದು ಹೆಜ್ಜೆ, ಮತ್ತೊಂದು ಹೆಜ್ಜೆ ಮುಂದೆ ಇಡಲಿಕ್ಕೆ ಒಂದು ಪ್ರೇರಿತ ಆಗಿದೆ ಅಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ಅಂದ್ರೆ ಸುಮಾರು ಒಂದು 3 ವರ್ಷ ಆಗಿರ್ಬೋದು, ನನಗನ್ಸಿ 3 ವರ್ಷ ಚಾಲು ಆಗಿ 3 ವರ್ಷದಲ್ಲಿ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಬಂತನಾಳದ ಸಂಗನ ಬಸವ ಶ್ರೀಗಳ ಕಂಡಂತ ನನಸು ಮಾಡಕ್ಕೆ ಈ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ದಾಪುಗಳಾಗ್ತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ಬಂತನಾಳದ ಸಂಗನ ಬಸವ ಶ್ರೀಗಳು ಇವತ್ತಿನ ಪ್ರತಿದಿನ ಸ್ಮರಣೆ ಮಾಡಬೇಕು. ಇವತ್ತೇನಾದ್ರೂ ವಿಜಯಪುರ ಜಿಲ್ಲೆಯಲ್ಲಿ ಶಿಕ್ಷಣ ಕ್ರಾಂತಿ ಆಗಿದೆ, ನಮ್ಮ ಮಕ್ಕಳು ಶಿಕ್ಷಣವಂತರಾಗ್ಯಾರ ಅಂದ್ರ ಅದು ಬಂತನಾಳದ ಸಂಗನ ಬಸವ ಪೂಜ್ಯರಿಗೆ ಸಲ್ಲುತ್ತೆ. ಯಾಕಂದ್ರೆ ಬಂತನಾಳದ ಸಂಗನ ಬಸವ ಶ್ರೀಗಳು ವಿಜಯಪುರದಲ್ಲಿ ಯಾವುದೇ ಒಂದು ಸಂಸ್ಥೆ ಇಲ್ಲಾರದ ಸಂದರ್ಭದಲ್ಲಿ ತಮ್ಮ ಜೋಳಿಗೆಯ ಮೂಲಕ ಇಡೀ ಜಿಲ್ಲೆ ಆಗಿರ್ಬೋದು, ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಜೋಳಿಗೆ ಹಾಕೊಂಡು ಹೋಗಿ ಅವರ ಕೈಲಾದ ಮಟ್ಟಿಗೆ ಎಷ್ಟೆಷ್ಟು ಸಹಾಯ ಮಾಡ್ತಾರೆ ಎಲ್ಲ ತಗೊಂಡ್ಬಂದು ಆ ಗೌರವ ಸಜ್ಜನ ಅವರ ಜಾಗ ಕೊಟ್ಟರು, ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಮಾಡಿದ್ರು. ಸಮಯದ ಅಭಾವ ಅದು ನಿಮ್ಮ ಸ್ವಭಾವ, ಅದನ್ನು ಅರಿತುಕೊಂಡು ಮಾತನಾಡದಿದ್ದರೆ ಕಡಿಮೆ ಆಗೋದು ನಮ್ಮ ಪ್ರಭಾವ. ಯಾಕಂದ್ರೆ ಎಲ್ಲರಿಗೆ ಸಮಯ ಭಾಳ ಆಗೈತಿ. ಭಕ್ತರನ್ನ ಹೊರಗೆ ಮುಂದೆ ವಿಜಯಪುರ ಜೋಳದ ರೊಟ್ಟಿ ತಿಂದ ಬಾಳ ಗಟ್ಟಿ, ಬಡಿ ಚಪ್ಪಾಳ ತಟ್ಟಿ. ತ್ರೈಲೋಕ್ಯ ಸಂಪದಾಲಕ್ಯ
ಸಮಲೇಖನ ಬಿಟ್ಟೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಆದಿಯಲ್ಲಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು 11-12ನೇ ಶತಮಾನದ ಸಂತ ಅಪ್ಪ ಬಸವೇಶ್ವರರನ್ನು, ಜಗತ್ತಿನ ದಾರ್ಶನಿಕರನ್ನು, ಸಂತರನ್ನು, ನಮ್ಮ ಜಿಲ್ಲೆಯ ಹೆಮ್ಮೆಯ ನಡೆದಾಡುವ ದೇವರಾದ ಸಿದ್ದೇಶ್ವರ ಅಪ್ಪಾಜಿಯವರನ್ನು, ಮನಗುಳಿ ಹಿರೇಮಠದ ಗುರು ಪರಂಪರೆಗೆ ಹಣಿಮನೆದು ವಿಜಯಪುರ ಮಹಾನಗರದಲ್ಲಿ ನಡೆದುಕೊಂಡು ಬರ್ತಕ್ಕಂಥ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ಸಿನ ವಿಶೇಷವಾದ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಜ್ಞಾನಶ್ರೀ ಪ್ರಶಸ್ತಿ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನೆಲಗುಂದ ಪೂಜ್ಯರಲ್ಲಿ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಶಿಷ್ಯರಾಗಿರ್ತಕ್ಕಂಥ ರವಿ ಕಿತ್ತೂರ್ ಅವರೇ, ಹಾಗೆ ಸರಿಸೇರ್ ಮೊಳಜಿ ಅವರೇ, ಆತ್ಮೀಯ ಹಿರಿಯ ವಕೀಲರಾದ ನಮ್ಮ ಬಿರಾದಾರ ಸರ್ ಅವರೇ, ಹಾಗೆ 9:30 ಇಲ್ಲಿವರೆಗೆ ಅದ್ಭುತವಾಗಿ ಹಲವಾರು ಕಲಾವಿದರನ್ನು ಕರೆಸಿ, ಪಾಲಕರನ್ನು ಕರೆಸಿ ವಿಶೇಷವಾದ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಅದ್ಭುತ ಕಾರ್ಯವನ್ನು ನಮ್ಮ ಸುರೇಶ್ ಜತ್ತಿ ಅವರು ಮಾಡ್ತಾ ಇದ್ದಾರೆ. ಇವತ್ತ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಬೆಳಿಬೇಕಂದ್ರ ಆಧಾರ ಸ್ತಂಭ ಶಾಲೆಯ ಮಕ್ಕಳು. ಆ ಮಕ್ಕಳು ಇವತ್ತ ಪ್ರತಿಯೊಬ್ಬರು ಪಾಲಕರು, ಎಲ್ಲ ಪಾಲಕರು ಹಳ್ಳಿಯ ಒಳಗೆ ಇರ್ತಕ್ಕಂಥವ್ರು ಮೊದಲು ಸಿಟಿ ಒಳಗ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹಚ್ಚಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಪಾಲಕರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತಾ ಇದ್ದಾರೆ. ಪಾಲಕರಿಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಸಿಟಿ ಒಳಗಿರುವಂತಹ ಎಲ್ಲ ಪಾಲಕರು ಯಾವತ್ತು ಮಕ್ಕಳಿಗಾಗಿ ಆಸ್ತಿ ಮಾಡಲ್ಲ. ಹಳ್ಳಿ ಒಳಗಿರುವಂತಹ ಪಾಲಕರಲ್ಲಿ ಪ್ರತಿಯೊಬ್ಬರ ಹತ್ರ ಒಂದು ಆಸೆ ಇರ್ತದೆ, ಮನೆ ಕಟ್ಟಬೇಕು, ಭೂಮಿ ತೆಗೆದುಕೊಳ್ಬೇಕು, ಕಾರ್ ತೆಗೆದುಕೊಳ್ಬೇಕು, ನನ್ನ ಮಗ ಖುಷಿಯಾಗಿರ್ಬೇಕು, ಆದ್ರ ಶಿಕ್ಷಣದಿಂದ ವಂಚಿತ ಆಗಿದ್ರೆ ಅಲ್ಲೇ ಬಿಡಿಸ್ಬೇಕು ಅನ್ನೋದು ಭಾವನೆ ಬಹಳಷ್ಟು ಜನತೆ. ಇವತ್ತ ಎಷ್ಟೇ ಜನ ಹುಟ್ಟುತ್ತಾನೆ ಯಾರು ಜಾಣರಿರುವುದಿಲ್ಲ. LKG ಇಂದ 5th ತನ ಒಂದು ಮೈಂಡ್ ಇದ್ರೆ 5th ಇಂದ 10th ತನ ಒಂದು ಮೈಂಡ್ ಇರ್ತದೆ. SSLC ಇಂದ PUC ಇಂದ ಬದಲಾವಣೆ ಆಗ್ತಿರ್ತಾವು. ಅದಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ರಿ. ಅದೇ ಶಿಕ್ಷಣ ಕೊಡಿಸಿರ್ತಕ್ಕಂಥ ಮಕ್ಕಳು ನಮ್ಮ ಜಿಲ್ಲೆ ಅಲ್ಲ, ನಮ್ಮ ರಾಜ್ಯ ಅಲ್ಲ, ಬೇರೆ ಬೇರೆ ದೇಶ ಇವು ಮಾಡಿರ್ತಕ್ಕಂಥ ಆಸ್ತಿಯಿಂದ ಮುಂದೆ ಹೋಗುವುದಿಲ್ಲ, ಇವು ಕೊಡಿಸಿರ್ತಕ್ಕಂಥ ಶಿಕ್ಷಣದಿಂದ ಮುಂದೆ ಹೋಗ್ತಾವ ಅನ್ನೋದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಆ ಮೆಸ್ನಲ್ಲಿ ಸರ್ ಆ್ಯಕ್ಚುಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗಿಂದ ನಾನು ಅಲ್ಲಿ ಮೆಸ್ ಹೋಗ್ತಾ ಇದ್ದೆ. ಒಂದು 20 ವರ್ಷದ ನಮ್ಮ ಸ್ನೇಹ ಇದೆ. ಅವಾಗಿಂದ ಮತ್ತು ಇವಾಗ ನೋಡೋದಾಗಿ ನಮ್ಗೆ ವಿಶೇಷ ಅನ್ಸುತ್ತೆ. ಅವ್ರು ಬೆಳೆದಿರುವಂಥ ಒಂದು ಪದ್ಧತಿ ಮತ್ತು ಮಕ್ಕಳಿಗಾಗಿ ಅಷ್ಟೊಂದು ಪ್ರಯತ್ನ ಮಾಡಿ ಎಜುಕೇಷನ್ ಕೊಡ್ತಾ ಇರುವಂಥದ್ದೆಲ್ಲ ನೋಡಿದ್ರೆ ನಮ್ಮ ಗಡಿನಾಡು, ಆ್ಯಕ್ಚುಲಿ ನಾವು ಮಹಾರಾಷ್ಟ್ರ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ನಾವು ಕೂಡ ಬೋರ್ಡರ್ ಏರಿಯಾ ಇರೋದ್ರಿಂದ ಆ್ಯಕ್ಚುಲಿ ನಮ್ಮದು ಕೂಡ ಇಕ್ಕುಂಡಿ ಅಂತ ಊರಿದೆ. ಇಕ್ಕುಂಡಿ ಗೊಬ್ಬಿ ಎಜುಕೇಷನ್ ಅಂತ ನಮ್ಗೆ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಮೊದಲಿಂದ ಕೂಡ ಅವ್ರದ್ದು ಕೆಲವೊಂದು ಭಾವನೆಗಳು ನಮ್ಮ ಕಡೆ ಹಂಚ್ಕೊಳ್ಳುವಂಥದ್ದು, ನಾವು ಅವ್ರ ಕಡೆ ಹಂಚ್ಕೊಳ್ಳುವಂಥದ್ದು. ಅದು ಯಾವಾಗ ನಾವು ಶಿಕ್ಷಣ ಸಂಸ್ಥೆ ಸ್ಟಾರ್ಟ್ ಮಾಡ್ತಿದೆ ಅಂತ ಹೇಳಿದಾಗ ಕೋಆಪರೇಷನ್ ಒಬ್ಬರಿಗೊಬ್ಬರು ಇದೆ. ಬಟ್ ಇನ್ನೊಂದು ವಿಶೇಷ ಅಂದರೆ ನಮ್ಮ ಗಡಿನಾಡವರಿಗೆ ಸುರೇಶ್ ಜತ್ತಿ ಸರ್ ಬರೀ ಎಜುಕೇಷನ್ ಫೀಲ್ಡ್ ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿ ಮತ್ತು ಇನ್ನೊಂದು ಜಿಲ್ಲಾಧ್ಯಕ್ಷರು ಕರ್ನಾಟಕ ನಾಡ ರಕ್ಷಣಾ ವೇದಿಕೆ ವಿಜಯಪುರ. ಇದು ಸಾಧ್ಯವಾದಷ್ಟು ಗಡಿನಾಡದವ್ರು ಸಿಗುವಂಥದ್ದಲ್ಲ, ಆದರೂ ಕೂಡ ಇವರಿಗೆ ಲಭಿಸಿದೆ ಅಂದರೆ ಅದು ನಮ್ಮ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಮುಂದೆ ಇನ್ನೂ ಸಂಸ್ಥೆ ಚೆನ್ನಾಗಿ ಬೆಳೀಲಿ, ನಿಮ್ಮದು ಪಾಲಕರ ಪೇರೆಂಟ್ಸ್ದೆಲ್ಲ ಕೋಆಪರೇಷನ್ ಒಂದು ಕಡೆ ಇರಲಿ ಅಂತ ಭಾವಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಸಮಸ್ತ ನಮ್ಮ ಎಲ್ಲ ಸೈನಿಕರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಇಂದಿನ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಸೆಂಟರ್
ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪೂಜ್ಯರ ಪಾದಕಾಲಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಮಹನೀಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಶ್ರದ್ಧೆಯ ತಾಯಂದಿರೇ, ಗುರು ಹಿರಿಯರೇ, ಪೋಷಕರೇ, ಮಾಧ್ಯಮದ ಮಿತ್ರರೇ ಮತ್ತು ಮಕ್ಕಳ ಸಮಯ ಜಾಸ್ತಿ ಆಗಿದೆ. ನಿರೂಪಣಾಧಿಕಾರಿಗಳು ಈ ಕಾರ್ಯಕ್ರಮದ ಪೂರ್ವದಲ್ಲಿ ನಮ್ಮ ಅದ್ಭುತವಾಗಿ ನಾಡ ಭಕ್ತಿಯ ಗೀತೆಯನ್ನು ನೃತ್ಯದ ಮುಖಾಂತರ ತೋರಿಸಿಕೊಟ್ಟಂತ ಎಲ್ಲ ಕಲಾವಿದ ಸಹೋದರರಿಗೆ ತಮ್ಮೆಲ್ಲರ ಪರವಾಗಿ, ವೇದಿಕೆಯ ಪರವಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಗಿವ್ ಮೀ ಫ್ಯೂ ಮೆನ್ ಅಂಡ್ ವುಮೆನ್ ಹೂ ಆರ್ ಪ್ಯೂರ್ ಅಂಡ್ ಸೆಲ್ಫ್ಲೆಸ್, ಐ ಶಾಲ್ ಶೇಕ್ ದ ವರ್ಲ್ಡ್. ಕೆಲವು ನಿಸ್ವಾರ್ಥ ಯುವಕ ಯುವತಿಯರನ್ನು ಕೊಡಿ, ನಾನು ವಿಶ್ವವನ್ನೇ ಅಲುಗಾಡಿಸುವೆ. ಅಂತ ಅದ್ಭುತವಾದ ಮಾತು. ಅಂತ ನಿಸ್ವಾರ್ಥತೆಯನ್ನು ಇವತ್ತು ಸುರೇಶ್ ಜತ್ತಿಯವರ ನೇತೃತ್ವದ ಶ್ರೀ ಸಿದ್ದೇಶ್ವರ್ ಕೋಚಿಂಗ್ ಕ್ಲಾಸಿನ ಎಲ್ಲ ಶಿಕ್ಷಕ ವೃಂದದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಒಂದು ಸಮಯದಲ್ಲಿ ವಿವೇಕಾನಂದರ ಒಂದು 2 ಮಾತುಗಳನ್ನು ನನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಅನೇಕ ಕಾರ್ಯಕ್ರಮಗಳ ಮಧ್ಯದಲ್ಲಿಯೂ ಕೂಡ ನನಗೆ ಈ ಒಂದು ಕಾರ್ಯಕ್ರಮ ಬಹಳ ಮಹತ್ವದ ಕಾರ್ಯಕ್ರಮ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ದೇಶದ ಭವಿಷ್ಯ ನಿರ್ಮಾಣ ಮಾಡುವಂತ ಒಂದು ಶಿಕ್ಷಕರ ವೃಂದದ ಮುಂದೆ ಹಾಗೂ ತಮ್ಮ ಮಕ್ಕಳನ್ನು ದೇಶದ ಭವಿಷ್ಯವನ್ನಾಗಿ ನಿರ್ಮಿಸುತ್ತಿರುವಂತಹ ಎಲ್ಲ ಪಾಲಕರ ಮುಂದೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾನು ಅನ್ಕೊಂಡಿದ್ದೆ. ಹೀಗಾಗಿ ದೇಶದ ಭವಿಷ್ಯದ ಮುಂದೆ ನಿಂತು ನಾನು ಇವತ್ತು ಮಾತನಾಡ್ತಾ ಇದ್ದೆ. ಸಾಕಷ್ಟು ಮಕ್ಕಳು ಇವತ್ತು ತಮ್ಮ ಪ್ರತಿಭೆಯನ್ನು ಇವತ್ತಿಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನೂ ಅನೇಕರು ಹೇಳ್ತಾ ಇದ್ದಾರೆ ನಮ್ಮ ಸಂಘಟಕರು, ಇನ್ನು 20 ವಿವಿಧ ತರದ ನೃತ್ಯಗಳು ಹಾಗೂ ಮಕ್ಕಳ ಒಂದು ಸಾಹಸಮಯ ದೃಶ್ಯಗಳು ಈ ವೇದಿಕೆ ಮೇಲೆ ನಡೀತಾ ಇದ್ದಾವಂತೆ. ವಿವೇಕಾನಂದರು ಒಂದು ಕರೆಯನ್ನು ಕೊಡ್ತಾರೆ ಯುವ ಪೀಳಿಗೆಯನ್ನು ಕುರಿತು, ಎನಿಥಿಂಗ್ ದಟ್ ಮೇಕ್ಸ್ ಯು ವೀಕ್ ಫಿಸಿಕಲಿ, ಇಂಟೆಲೆಕ್ಚುಯಲಿ ಅಂಡ್ ಸ್ಪಿರಿಚುವಲಿ ರಿಜೆಕ್ಟ್ ಆಸ್ ಪಾಯ್ಸನ್. ಯಾವುದರಿಂದ ನೀನು ಆಧ್ಯಾತ್ಮಿಕವಾಗಿ, ದೈಹಿಕವಾಗಿ, ಭೌತಿಕವಾಗಿ ಬಲಹೀನನಾಗುವೆಯೋ ಅದನ್ನು ವಿಷವೆಂದು ತ್ಯಜಿಸು. ಹಾಗಿದ್ರೆ ಇಂದಿನ ಮಕ್ಕಳ ಕೈಗೆ ನಾವು ಏನು ಕೊಡಬೇಕು, ಏನು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತು ಚಿಂತನೆ ಆಗಬೇಕಾಗಿದೆ. ಇವತ್ತು ನಮ್ಮ ಮಕ್ಕಳನ್ನು ಇವತ್ತು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಸೆಂಟರ್ಗೆ ನಾವು ಕಳಿಸ್ಬೇಕು ಅಂದ್ರೆ ಎಷ್ಟೊಂದು ವಿಶ್ವಾಸವನ್ನು ಇಟ್ಟು ನಾವು ಶಿಕ್ಷಕರ ಮೇಲೆ ಹಾಗೂ ಸುರೇಶ್ ಜತ್ತಿ ಅವರು ಮಾಡುವಂತಹ ಕಾರ್ಯಗಳ ಮೇಲೆ ವಿಶ್ವಾಸವಿಟ್ಟು ಮನೆ ತರ ನಮ್ಮ ಮಕ್ಕಳನ್ನ ನೋಡ್ಕೋತಾರೆ ಅನ್ನೋ ಒಂದು ಭಾವದಿಂದ ನಾವು ಅವ್ರನ್ನ ಇಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಅವರು ಕೋಚಿಂಗ್ ಮಾಡಿ ಕಳಿಸಿರುವಂತಹ ಮಕ್ಕಳು ನವೋದಯ ಶಿಕ್ಷಣ ವಿದ್ಯಾಲಯಕ್ಕಿರ್ಬೋದು, ಸೈನಿಕ್ ಸ್ಕೂಲ್ ಇರ್ಬೋದು, ಮಿಲಿಟರಿ ಶಾಲೆಗಳಲ್ಲಿ ಇರ್ಬೋದು, ಈಗಾಗಲೇ ಸಿಲೆಕ್ಷನ್ ಆಗಿ ಹೋಗಿದ್ದಾರೆ. ಅವರು ಮಾಡುತ್ತಿರುವಂತಹ ಕಾರ್ಯ ಶ್ಲಾಘನೀಯ.